ಪರಿಶುದ್ಧ ಕ್ರಿಯೆಯಲ್ಲಿ ಪ್ರಶ್ನೋತ್ತರ ವಿಭಾಗದಲ್ಲಿ ಪ್ರಶ್ನೆಯನ್ನು ನೋಡೋಣ. ನಾನು ರೇಖಿ 2 ವರ್ಷದಿಂದ ಮಾಡ್ತಾ ಇದ್ದೇನೆ. ನನ್ನ ದೇಹದ ನೋವು ಹೋಗಿದೆ. ರೇಖಿಯಿಂದಾಗಿ ಮಾನಸಿಕ ಸಮತೋಲನವನ್ನು ಸಾಧಿಸಿದ್ದೇನೆ. ಹಾಗೆ ನನಗೆ ಬರ್ತಾ ಇದ್ದಂತಹ ಅತಿಯಾದ ಕೋಪ ಬಹಳಷ್ಟು ಕಡಿಮೆಯಾಗಿ ಯಾವಾಗಲೂ ಶಾಂತ ಚಿತ್ತದಿಂದ ಇರ್ತೇನೆ. ಆದರೆ ಇತ್ತೀಚೆಗೆ ರೇಖಿ ಮಾಡುವಾಗ ಬಹಳಷ್ಟು ಡಿಸ್ಟರ್ಬೆನ್ಸ್ ಆಗ್ತಾಯಿದೆ. ಏಕಾಗ್ರತೆ ಬಹಳಷ್ಟು ಕಡಿಮೆ ಆಗ್ತಾಯಿದೆ. ನನಗೆ ರೇಖಿ ಮಾಡೋದಕ್ಕೆ ಮನಸ್ಸಿದ್ರೂ ಕೂಡ ಈ ರೀತಿಯ ಡಿಸ್ಟರ್ಬೆನ್ಸಿಂದ ಮಾಡೋಕ್ಕೆ ಆಗ್ತಾ ಇಲ್ಲ. ಇದಕ್ಕೆ ದಯವಿಟ್ಟು ಪರಿಹಾರ ಹೇಳಿ. ರೇಖಿ ಮಾಡುವಾಗ ನಾನು ಮೊದಲು ಕೂಡ ಹೇಳಿದ್ದೇನೆ, ನೀವು ಶಾಂತ ಚಿತ್ತ ಮನಸ್ಸಿನಿಂದ ಮಾಡಬೇಕು. ಅಂದರೆ ರೇಖಿ ಮಾಡುವಾಗ ಟಿ ವಿಯನ್ನು ನೋಡಿಕೊಂಡು ಮಾಡ್ಬೋದು ಅಂತ ಬಹಳಷ್ಟು ಮಾಸ್ಟರ್ಗಳು ಹೇಳ್ತಾರೆ. ಖಂಡಿತವಾಗಿಯೂ ಮಾಡ್ಬೋದು. ಆದರೆ ನಾವು ರೇಖಿಯನ್ನು ಒಂದು ಅತ್ಯಂತ ಉತ್ತಮ ರೀತಿಯಲ್ಲಿ ಅದಕ್ಕೊಂದು ಗೌರವ ಕೊಟ್ಟು ಅದರ ಬಗ್ಗೆ ಒಂದು ಪ್ರೀತಿ ಇಟ್ಟು ಮಾಡಿದಾಗ ನನಗೆ ಬಹಳಷ್ಟು ಒಂದು ಪರಿಣಾಮಕಾರಿಯಾಗಿ ಅದು ಸಹಕಾರವನ್ನು ನೀಡ್ತದೆ. ಹಾಗೆಯೇ ರೇಖಿ ಮಾಡುವಾಗ ನಿಮಗೆ ಬಹಳಷ್ಟು ಡಿಸ್ಟರ್ಬ್ ಆಯಿತು, ಏಕಾಗ್ರತೆಗೆ ಕೊರತೆ ಆಯಿತು ಅಂದಾಗ ನೀವು ಆ ಸಂದರ್ಭದಲ್ಲಿ ರೇಖಿ ಮಾಡೋದನ್ನು ಬಿಟ್ಟು ಸ್ವಲ್ಪ ಹೊತ್ತಿನ ನಂತರ ರೇಖಿಯನ್ನು ಮುಂದುವರಿಸಿ. ಆದರೂ ನಿಮಗೆ ಪದೇ ಪದೇ ಏಕಾಗ್ರತೆಯ ಸಮಸ್ಯೆ ಆಗ್ತಾ ಇದೆ ಅಂತಂದರೆ ನೀವು ಬಲವಂತವಾಗಿ ಆ ಸಮಯಕ್ಕೆ ಮಾಡೋದಕ್ಕೆ ಹೋಗಬೇಡಿ. ನೀವು ನಿಮ್ಮ ಕೈಯನ್ನು ಈ ರೀತಿ 21 ಸಲ ಮಾಡಿದ ನಂತರ ಕೂಡ ನಿಮಗೆ ಬಹಳಷ್ಟು ಡಿಸ್ಟರ್ಬೆನ್ಸ್ ಆಗ್ತಾ ಇದ್ದರೆ ನೀವು ಇದನ್ನು 40 ಸಲ ಮಾಡ್ತಾ ಹೋಗಿ. 40ರಿಂದ 50 ಸಲ ಈ ರೀತಿಯಾಗಿ ಕೈಯನ್ನು ಉಜ್ಜಿ ಆಮೇಲೆ ನಿಧಾನವಾಗಿ ಉಸಿರನ್ನು ಒಳ ತೆಗೆದುಕೊಂಡು ನಿಧಾನವಾಗಿ ಉಸಿರನ್ನು ಹೊರಬಿಡಿ. ಇದನ್ನು ದೀರ್ಘವಾಗಿ ಉಸಿರಾಟದ ಮೂಲಕ ರೇಖೆಯನ್ನು ಮಾಡ್ತಾ ಇದ್ದರೆ ನಿಮಗೆ ಆ ಒಂದು ಏಕಾಗ್ರತೆ ಬರುತ್ತೆ. ಅಥವಾ ನೀವು ರೇಖೆಯನ್ನು ಮಾಡುವ ಮೊದಲು ಈ ಉಸಿರಾಟದ ಕ್ರಿಯೆಯನ್ನು ಮಾಡ್ತಾ ಇದ್ದರೆ ಅದರಿಂದ ನೀವು ಉತ್ತಮ ಪರಿಣಾಮಕಾರಿಯಾದಂತಹ ಫಲಿತಾಂಶವನ್ನು ಪಡಿಬೋದು. ಹಾಗೆ ರೇಖೆ ಅನ್ನೋದೊಂದು ಅದ್ಭುತವಿದೆ, ಅದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ಕೆಲವು ಗುರುಗಳು ಅಂದರೆ ನಿಮಗೆ ಯಾರು ಗೈಡೆನ್ಸ್ ಮಾಡಿರ್ತಾರೆ ರೇಖೆಯ ಬಗ್ಗೆ ಅವರ ಬಳಿ ಮತ್ತೊಮ್ಮೆ ಅದಕ್ಕೆ ಸಂಬಂಧಪಟ್ಟಂತಹ ವಿಚಾರವನ್ನು ನೀವು ಕೇಳಿ ಯಾವ ರೀತಿ ಸರಿಯಾದ ಮಾರ್ಗದಲ್ಲಿ ಹೋಗಬೇಕು ಎನ್ನುವುದನ್ನು ನೀವು ತಿಳ್ಕೋಬೇಕು. ಯಾಕಂದರೆ ರೇಖೆ ಎನ್ನುವಂತಹ ವಿದ್ಯೆ ಏನಿದೆ ಎಲ್ಲರಿಗೆ ಒಲಿಯುವಂಥದ್ದಲ್ಲ. ಈ ಒಂದು ಬ್ರಹ್ಮಾಂಡ ಏನಿದೆ ಆ ರೇಖೆಯನ್ನು ನಮಗೆ ಕನೆಕ್ಟ್ ಮಾಡಿ ಕೊಟ್ಟಿರ್ತದೆ. ನಿಮ್ಮ ಹತ್ರ ಕೋಟಿಗಟ್ಟಲೆ ಹಣ ಇದ್ದ ತಕ್ಷಣ ನಿಮಗೆ ರೇಖೆ ಕನೆಕ್ಟ್ ಆಗಲ್ಲ. ಅಥವಾ ನಿಮ್ಮ ಹತ್ರ ದುಡ್ಡೇ ಇಲ್ಲ ಅಂದ ಕಾರಣಕ್ಕೂ ಕೂಡ ನಿಮಗೆ ರೇಖೆ ಕನೆಕ್ಟ್ ಆಗದೇ ಇರಲ್ಲ. ಆದರೆ ಇದನ್ನೊಂದು ವಿಶ್ವಾಸವಿಟ್ಟು ಪ್ರತಿದಿನ ಮಾಡ್ತಾ ಇದ್ದಾಗ ನೂರಾರು ಮಂದಿ ಇದರಿಂದ ಜೀವನವನ್ನು ಸಫಲ ಮಾಡಿಕೊಂಡವರಿದ್ದಾರೆ. ಹಾಗೆಯೇ ಇದರ ಒಂದು ಅದ್ಭುತವಾದಂತಹ ಪರಿಣಾಮವನ್ನು ಪಡೆದುಕೊಂಡವರಿದ್ದಾರೆ. ತಾತ್ಕಾಲಿಕವಾಗಿ ಆಗುವಂತಹ ಡಿಸ್ಟರ್ಬೆನ್ಸ್ಗಳೇನಿದೆ, ಕಿರಿಕಿರಿ ಏನಿದೆ, ಅಥವಾ ಕೂರುವಾಗ ಮಾಡುವಂತಹ ಒಂದು ಮಾನಸಿಕ ಒತ್ತಡಗಳು ಕೂರುವಾಗ ಆಗುವಂಥ ಒಂದು ಮಾನಸಿಕ ಒತ್ತಡಗಳೇನಿದೆ ಅದನ್ನು ನಿಮಗೆ ಕಂಟ್ರೋಲಿಗೆ ತರೋದಕ್ಕೆ ಸಾಧ್ಯ ಇಲ್ಲ ಅಂದಾಗ ನೋಡಿ ಇದು ಆದಿಮುದ್ರ. ಈ ಆದಿಮುದ್ರವನ್ನು 10 ನಿಮಿಷ ನೀವು ಮಾಡಿ. ಈ ಆದಿಮುದ್ರವನ್ನು ಮಾಡೋದ್ರಿಂದ ನಿಮ್ಮ 72,000 ನಾಡಿಗಳು ಕೂಡ ಆ್ಯಕ್ಟಿವ್ ಆಗುತ್ತೆ. ಇದರಿಂದ ಕೂಡ ನಿಮ್ಮ ಮಾನಸಿಕ ಸಮತೋಲನ ಆಗುತ್ತೆ. ಅದರ ನಂತರ ನೀವು ರೇಖಿ ಮಾಡ್ಬೋದು. ಇದಕ್ಕೆ ಸಂಬಂಧಪಟ್ಟಂಥ ಹಲವಾರು ಪ್ರಶ್ನೆಗಳು ನನಗೆ ಯೂಟ್ಯೂಬಲ್ಲಿ ಕೇಳ್ತಾ ಇರ್ತಾರೆ, ಫೇಸ್ಬುಕ್ಕಲ್ಲಿ ಕೇಳ್ತಾ ಇರ್ತಾರೆ, ಟೆಕ್ಸ್ಟ್ ಮಾಡ್ತಾ ಇರ್ತಾರೆ. ನನಗೆ ಎಲ್ಲರಿಗೂ ಒಂದು ಇಫೆಕ್ಟ್ ಆಗುವಂಥ ಪ್ರಶ್ನೆಯನ್ನು ನಾನು ಪ್ರತಿ ಸಂದರ್ಭದಲ್ಲಿ ಹೇಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಪರಿಶುದ್ಧ ಕ್ರಿಯಾ ಎಲ್ಲರನ್ನ ಕ್ಷಮಿಸಿ, ಎಲ್ಲರ ಬಳಿ ಕ್ಷಮೆ ಕೇಳಿ ಮಾಡುವಂಥ ಕ್ರಿಯಾ ಮುಂದಿನ ಭಾಗದಲ್ಲಿ ಮತ್ತಷ್ಟು ವಿಚಾರಗಳನ್ನು ನೋಡೋಣ. ಶುಭವಾಗಲಿ, ಶುಭ ದಿನ.